ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 2 ಗುರುವಿನ ಅವಶ್ಯಕತೆ. ಶ್ರೀ ಗುರುಭ್ಯೋ ನಮಃ. ಯಾರು ನಿಶ್ಚಲವಾದ ಮನಸ್ಸಿನಿಂದ ಶ್ರೀ ಸಾಯಿ ಬಾಬಾರವರನ್ನು ನಂಬಿದ್ದಾರೋ ಅಂತಹ ಭಕ್ತರು ಮಾತ್ರ ಗುರುಗಳ ಚರಿತ್ರೆಯನ್ನು ಓದಲು ಅರ್ಹರಾಗಿರುತ್ತಾರೆ. ಶ್ರೀ ಸಾಯಿ ಸಚ್ಚರಿತ್ರಕಾರರು ಶ್ರೀ ಸಾಯಿಯವರ ಅದ್ಭುತ ಪವಾಡಗಳನ್ನು ಸ್ವತಃ ನೋಡಿ ಕೇಳಿ ತಿಳಿದು ಶ್ರೀ ಗುರುಗಳ ಆಶೀರ್ವಾದ ಬಲದಿಂದಲೇ ಈ ಪಾರಾಯಣ ಗ್ರಂಥವನ್ನು ರಚಿಸಿದ್ದಾರೆ. ಇದನ್ನು ತಿಳಿ ನೀರಿನಂತೆ ಶುದ್ಧವಾದ ಮನಸ್ಸಿನಿಂದ ಪಾರಾಯಣ ಮಾಡಬೇಕು. ಇಲ್ಲಿ ತರ್ಕ ಚರ್ಚೆ ವಾದಗಳಿಗೆ ಜಾಗವಿಲ್ಲ. ಶುದ್ಧ ಭಕ್ತಿಯೊಂದೇ ಸಾಕು. ಶ್ರೀ ಸಾಯಿನಾಥರಂತಹ ದೇವತಾರೂಪಿಗಳ ಬಗ್ಗೆ ಬರೆಯುವುದೆಂದರೆ ಕಷ್ಟ ಸಾಧ್ಯವಾದ ಮಾತೇ ಸರಿ. ಗ್ರಂಥಕಾರರು ಪುಣ್ಯಶಾಲಿಗಳಾಗಿದ್ದರೆ ಮಾತ್ರ ಈ ಕಾರ್ಯ ಸಾಧ್ಯವಾಗುತ್ತದೆ. ಗ್ರಂಥಕರ್ತರು ಶ್ರೀ ಗುರುಗಳ ಆಶೀರ್ವಾದ ಅನುಗ್ರಹಗಳಿಂದ ಮಾತ್ರ ಇದನ್ನು ಬರೆಯುವುದು ಸಾಧ್ಯವಾಗುತ್ತದೆ. ಈ ಹಿಂದೆ ಮಹಿಪತಿ ಕವಿಗಳು, ದಾಸಗಣ ಮಹಾರಾಜರು ಮೊದಲಾದ ಹರಿಭಕ್ತರು ಶ್ರೀ ಸಾಯಿಯವರ ಚರಿತ್ರೆಯನ್ನು ಕೀರ್ತನೆ ಮಾಡಿದ್ದರು. ಶ್ರೀ ಸಾಯಿ ಚರಿತ್ರೆ ಸಾಗರದಂತೆ ವಿಶಾಲ, ಆಳ ಮತ್ತು ಗಂಭೀರವೂ ಆಗಿದೆ. ಈ ಸತ್ಕಥೆಯನ್ನು ಶ್ರವಣ ಮಾಡಿದವರ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ದುಃಖದಲ್ಲಿ ನೊಂದವರಿಗೆ ಕಷ್ಟಗಳ ಉಪಶಮನವಾಗುತ್ತದೆ. ಅವರಿಗೆ ಇಹಪರ ಎರಡೂ ರೀತಿಯ ಸುಖ ದೊರೆಯುತ್ತದೆ. ಶ್ರೀ ಸಾಯಿನಾಥರ ಉಪದೇಶಗಳು ಈಗಲೂ ಎಲ್ಲರಿಗೂ ಅನ್ವಯಿಸುತ್ತವೆ. ಬಾಬಾ ಅವರನ್ನು ಯಾರು ಪ್ರತ್ಯಕ್ಷವಾಗಿ ದರ್ಶನ ಮಾಡಿಲ್ಲವೋ ಅವರಿಗೆ ಈ ಸಂತರ ಉಪದೇಶವಾಣಿ ಸುಖ ಸಂತೋಷಗಳನ್ನು ಇಂದಿಗೂ ನೀಡುವುದರಲ್ಲಿ ಸಂಶಯವಿಲ್ಲ. ಗುರುಗಳ ಚರಿತ್ರೆಯನ್ನು ಗ್ರಂಥಕರ್ತರು ಅಹಂಕಾರದಿಂದ ರಚಿಸಲಿಲ್ಲ. ಅವರು ಅಹಂಕಾರವನ್ನು ಶ್ರೀ ಸಾಯಿ ಚರಣಾರವಿಂದಗಳಲ್ಲಿ ಅರ್ಪಿಸಿದ್ದರು. ಮೊದಲು ಬಾಬಾ ಈ ರಚನೆಯ ಕೆಲಸವನ್ನು ಒಪ್ಪಿರಲಿಲ್ಲ. ನಂತರ ಅವರ ಆಪ್ತ ಭಕ್ತರಾದ ಮಾಧವರಾವ್ ದೇಶಪಾಂಡೆ ಅವರ ಮೂಲಕ ದಾಬೋಲ್ಕರರು ಪ್ರಾರ್ಥಿಸಿದಾಗ ಬಾಬಾ, ನಾನೇ ನಿನ್ನಲ್ಲಿ ನಿಂತು ಈ ಕೆಲಸ ಮಾಡಿಸುತ್ತೇನೆ ಎಂದು ಆಶೀರ್ವದಿಸಿದರು. ದಾಬೋಲ್ಕರ್ ಕಾಕಾ ಸಾಹೇಬ್ ದೀಕ್ಷಿತ್ ಮತ್ತು ನಾನಾ ಸಾಹೇಬ್ ಗೆಳೆಯರಾಗಿದ್ದರು. ಒಮ್ಮೆ ಅವರ ಗೆಳೆಯರೊಬ್ಬರು ಮಗನಿಗೆ ತೀವ್ರ ಕಾಯಿಲೆಯಾಗಿತ್ತು. ಅವರಿಗೆ ಶಿರ್ಡಿಗೆ ಹೊರಡಲು ಮನಸ್ಸಿರಲಿಲ್ಲ. ಆಗ ನಾನಾ ಅವರು ಶಿರ್ಡಿಗೇಕೆ ಹೋಗಲಿಲ್ಲ ಎಂದಾಗ ಅವರು ದಾದರ್ ತಲುಪಿದರು. ಆಗ ಒಂದು ಆಶ್ಚರ್ಯಕರ ಘಟನೆ ನಡೆಯಿತು. ಒಮ್ಮೆ ಮುಸ್ಲಿಂ ಯುವಕ, ನೀವು ಮನ್ಮಾಡ್ ಮೇಲೆಗೆ ಹೋಗಿ ಎಂದು ಸಲಹೆ ನೀಡಿದರು. ಆದರೆ ಮತ್ತೆ ಅವರು ಕಾಣಲಿಲ್ಲ. ದಾಬೋಲ್ಕರರು ಮಾರನೆಯ ದಿನ ಶಿರ್ಡಿಗೆ ತಲುಪಿದರು. ಶಿರ್ಡಿಯಲ್ಲಿ ಹೆಚ್ಚಿನ ಜನಸಂದಣಿ ಇರಲಿಲ್ಲ. ಅವರಿಗೆ ಮಸೀದಿಯಲ್ಲಿ ಶ್ರೀ ಸಾಯಿ ದರ್ಶನವಾಯಿತು. ಗೋವಿಂದರಾವ್ ರಘುನಾಥ ದಾಬೋಲ್ಕರ್ ಮೊದಲ ಬಾರಿಗೆ ಸಾಯಿ ದರ್ಶನ ಮಾಡಿ ಅವರ ಚರಣ ಸ್ಪರ್ಶ ಮಾಡಿದರು. ಇದರಿಂದ ಅವರ ಪೂರ್ವ ಜನ್ಮದ ಕರ್ಮ ಕರಗಿ ಪುನರ್ಜನ್ಮದಂತೆ ಅನುಭವವಾಯಿತು. ದಾಬೋಲ್ಕರ್ ಅವರು ಬಾಳಾ ಸಾಹೇಬ್ ಘಾಟೆ ಅವರೊಂದಿಗೆ ಗುರುಗಳ ಅಗತ್ಯದ ಬಗ್ಗೆ ಚರ್ಚಿಸಿದರು. ಅವರು ಯಾವ ತೀರ್ಮಾನಕ್ಕೂ ಬರಲು ಸಾಧ್ಯವಾಗಿರಲಿಲ್ಲ. ಅನಂತರ ಅವರು ಮಸೀದಿಗೆ ಹೊರಟಾಗ ಸಾಯಿಯವರು ದಾಬೋಲ್ಕರ್ ಅವರನ್ನು ನೋಡಿ, ಈ ಹೇಮಾಡ ಪಂಥ ಏನೆನ್ನುತ್ತಾನೆ ಎಂದರು. ಹೇಮಾದ್ರಿ ಪಂತರು ದೇವಗಿರಿ ಅರಸರ ಆಸ್ಥಾನ ವಿದ್ವಾಂಸರಾಗಿ ಹಲವಾರು ಗ್ರಂಥಗಳನ್ನು ರಚಿಸಿದ್ದರು. ಬಾಬಾ ಈ ಹೆಸರಲ್ಲಿ ದಾಬೋಲ್ಕರರಿಗೆ ಅಹಂಕಾರ ಕಳೆಯಲು ಅನುಗ್ರಹಿಸಿದರು. ಅಂದಿನಿಂದ ಗೋರಂ ದಾಬೋಲ್ಕರ್ ಹೇಮಾಡ ಪಂತರಾದರು. ಪಾರಮಾರ್ಥಿಕ ಸಾಧನೆಗೆ ಶ್ರೀ ಗುರುಗಳ ಅಗತ್ಯವಿದೆ. ಶ್ರೀ ಗುರುವೇ ಸಂಸಾರ ಸಾಗರ ದಾಟಿಸುವ ನಾವೆಯಂತೆ ಎಂದು ಹೇಳಿದರೆಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 2ನೇ ಅಧ್ಯಾಯವು ಮುಗಿಯಿತು. ಶ್ರೀ ಸಾಯಿನಾಥಾಯ ನಮಃ.